ಹಲೋ ಫ್ರೆಂಡ್ಸ್, ಇದು ನಿಮ್ಮ ನೇತ್ರ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಈ ವಿಡಿಯೋಲಿ ನಾನು ಹೇಳಕೊಟ್ಟಿರೋ ವಿಷಯ ಬಂದುಬಿಟ್ಟು ವಿನಯ್ ಬಗ್ಗೆ. ಈಗ ನಿನ್ನೆ ಆಗಲಿ ಮೊನ್ನೆ ಆಗಲಿ ಪ್ರತಾಪ್ ಬಗ್ಗೆ ಮಾತಾಡೋದಾಗಲಿ, ಪ್ರತಾಪ್ ಮೇಲೆ ಕಿಚ್ಚಾಟ ಮಾಡೋದ್ರಿಂದ ಅವ್ರು ತುಂಬ ನೆಗೆಟಿವಿಟಿ ಸಂಪಾದನೆ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಅಷ್ಟೋ ಫ್ಯಾನ್ಸ್ ಇದ್ದರು ಆ ಬಳೆ ವಿಚಾರ ಎಲ್ಲ ಆದಮೇಲೆ. ಮತ್ತು ಸಂಗೀತ ಅವರು ಜಗಳ ನಿಲ್ಲಿಸಿದಾದ್ಮೇಲೆ, ಹಾಗಂತ ಸಂಗೀತ ಅವ್ರು ಜಗಳ ಮಾಡಿದ್ದಾರೆ ಅಂತ ಅಂದರೆ ಮಾಡಿರೋದಕ್ಕೆ ಅವ್ರ ಫ್ಯಾನ್ಸ್ ಕಡಿಮೆ ಆಗಿದ್ದಾರೆ ಅಂತ ಅಲ್ಲ. ಬಟ್ ಬಳೆ ವಿಚಾರ ಬಂದಾಗ ಸ್ವಲ್ಪ ಜನ ಫ್ಯಾನ್ಸ್ ಕಡಿಮೆ ಆಗಿರೋದಂತೂ ನಿಜ ಅಂತಲೇ ಹೇಳ್ಬೋದು. ಯಾಕಂದರೆ ಎಷ್ಟೋ ಜನ ಹೆಣ್ಮಕ್ಳು ಅವ್ರನ್ನ ಲೈಕ್ ಮಾಡ್ತಿರೋರಿಗೆ ಸ್ವಲ್ಪ ಜನ ಡಿಸ್ಲೈಕ್ ಮಾಡಿರೋದು ಇದೆ. ಅದನ್ನು ನಾವೆಲ್ಲರೂ ಆನೆಸ್ಟಾಗಿ ಒಪ್ಕೋಬೇಕು. ಆದರೆ ನಾನು ಒಂದು ವಿಡಿಯೋ ಮಾಡಿದ್ದೆ, ಟಾಪ್ 5 ಕಂಟೆಸ್ಟೆಂಟ್ ಯಾರ್ಯಾರು ಇರ್ತಾರೆ ಅಂತ. ಅದರಲ್ಲಿ ನಾನು ಹೆಸ್ರನ್ನ ಹೇಳ್ಕೊಂಡೋಗಿದೆ, ವಿನಯ್, ಕಾರ್ತಿಕ್, ಸಂಗೀತ, ತನಿಷಾ ಅಂತ. ಆದರೆ ನಾನು ಅದೇ ಸೀಕ್ವೆನ್ಸ್ ಅಂತ ಹೇಳಿರಲಿಲ್ಲ ಗೈಸ್. ಫಸ್ಟ್ ವಿನಯ್ ಅಂತ ಹೇಳಿದೆ, ಬಟ್ ಅವ್ರು ಟಾಪ್ 1 ಇರ್ತಾರೆ ಅಂತ ನಾನು ಮೆನ್ಷನ್ ಮಾಡಿರಲಿಲ್ಲ. ಅವ್ರು ಟಾಪ್ 5 ಯಾವುದಾದ್ರೂ ಒಂದು ಪೊಸಿಷನ್ ಹೋಲ್ಡ್ ಮಾಡ್ತಾರೆ ಅಂತಲೇ ಇತ್ತು. ಯಾಕಂದರೆ ನೀವು ಅರ್ಥ ಮಾಡ್ಕೊಳ್ಳೋದಾದರೆ ತನಿಷಾ ನನಗೆ ವಿನ್ ಆಗಬೇಕು ಅಂತ ಅನ್ನಿಸ್ತಿದೆ ಅಂತ ಕೂಡ ಅಂತೆ. ಹಾಗಂದರೆ ನನ್ನ ಪ್ರಕಾರ ತನಿಷಾ ಫಸ್ಟ್ ಪೊಸಿಷನಲ್ಲಿ ಇದ್ದಂಗೆ ಅಲ್ವಾ. ಸೊ ನಾನು ಆರ್ಡರ್ ವೈಸಲ್ಲಿ ನಾನು ಆ ವಿಡಿಯೋ ಮಾಡಿರಲಿಲ್ಲ. ಜಸ್ಟ್ ಟಾಪ್ 5 ಯಾರ್ಯಾರು ಇರ್ಬೋದು ಅಂತ ನೇಮ್ನ ಮಾತ್ರ ಅನೌನ್ಸ್ ಮಾಡಿದ್ದು ನಾನು ಆ ವಿಡಿಯೋಲಿ. ಟಾಪ್ 5 ನನ್ನ ಪ್ರಕಾರ ಇವಾಗಲೂ ಒಪ್ಕೋತೀನಿ ವಿನಯ್ ಇರಬೇಕು. ಯಾಕಂದರೆ ವಿನಯ್ ಮೆಂಟಾಲಿಟಿ ಹೆಂಗೆ ಅಂದರೆ, ಇವಾಗ ಅವ್ರ ಬಗ್ಗೆ ಯಾರಾದರೂ ಕೆಟ್ಟದಾಗ ಮಾತಾಡಿದರು ಅಂದರೆ, ಅಯ್ಯೋ ನಾನು ಎಲ್ಲಿ ಬ್ಯಾಡ್ ಆಗಿಬಿಡ್ತೀನೋ ಅನ್ನೋ ಫ್ಲೋ ಅಲ್ಲಿ ಅವ್ರು ಏನು ಬೇಕಂದರೆ ಅದೇ ಮಾತಾಡ್ಬಿಡ್ತಾರೆ, ಕಿಚ್ಚಾಡ್ಬಿಡ್ತಾರೆ, ರೇಗಾಡ್ಬಿಡ್ತಾರೆ. ಅವ್ರ ಇಂಟೆನ್ಷನ್ ಬೇರೆಯವ್ರನ್ನ ಪೋರ್ಟ್ರೇ ಮಾಡಬೇಕು ಅಂತ ಅಲ್ಲ, ನಾನು ಬೇರೆಯವ್ರಿಗೆ ಬ್ಯಾಡಾಗಿ ಪೋರ್ಟ್ರೇ ಆಗಬಾರ್ದು ಅನ್ನೋದಿರುತ್ತೆ. ಎಕ್ಸಾಂಪಲ್, ನಿಮಗೆ ಹರಹರ ಮಹಾದೇವ ಸೀರಿಯಲ್ ಎಷ್ಟು ಫೇಮಸ್ ಆಗಿತ್ತು ಅಂತ ನಿಮಗೆ ಗೊತ್ತು. ಎಷ್ಟೊಂದು ಹೆಸರು ಗಳಿಸ್ಬಿಟ್ಟಿದ್ದೀನಿ. ಆಚೆ ನನಗೆ ಎಷ್ಟು ಆಫರ್ಸ್ ಇರೋದನ್ನ ಬಿಟ್ಟು ಬಂದಿದ್ದೀನಿ. ಇವಾಗ ಆಚೆ ಹೋದರೆ ನನ್ನ ಜನ ಏನು ಇಷ್ಟಪಡಲಿಲ್ಲ ಅಂದರೆ ನನ್ನ ಕೆರಿಯರ್ ಏನು ಅನ್ನೋದು ತುಂಬ ವಿನಯ್ ತಲೆಗೆ ಹಾಕ್ಕೊಂಡಿದ್ದಾರೆ ಅಂತ ನನಗನ್ಸುತ್ತೆ. ಅದು ಅವ್ರು ಇವಾಗ ಇನ್ನೊಂದು ಮಾಡ್ತಿರೋ ತಪ್ಪು ಏನಂದರೆ, ಪ್ರತಾಪ್ ಅವ್ರ ಬಗ್ಗೆ ಮಾತಾಡೋದಾಗಲಿ, ಪ್ರತಾಪ್ ಅವ್ರ ಬಗ್ಗೆ ಜಗಳ ಆಡೋದಾಗಲಿ ವಿನಯ್ ಈ ಟೈಮಲ್ಲಿ ಮಾಡಬಾರ್ದು ಅನಿಸುತ್ತೆ. ಯಾಕಂದರೆ ಇಲ್ಲಿಗೆ ಪ್ರತಾಪ್ 2 ಟೈಮ್ಸ್ ಆಚೆ ಹೋಗಿ ಬಂದಿದ್ದಾರೆ. ಆಚೆ ಏನು ನಡೀತಾ ಇದೆ ಅಂತ ಅವ್ರಿಗೆ ತುಂಬ ಚೆನ್ನಾಗಿ ಐಡಿಯಾ ಇರುತ್ತೆ. ಎಲ್ಲರೂ ಇನ್ನೋಸೆಂಟ್ ಅಂತ ಅಂದ್ಕೊಂಡಿರೋದು, ಇವಾಗ ಬಂದು ಮಾತಾಡಿದ್ರೆ ಇನ್ನೂ ಐಪ್ ಸಿಗುತ್ತೆ ಅಂದ್ಕೊಂಡಿರೋದು, ಅದೆಲ್ಲ ಪ್ರತಾಪ್ ಅವ್ರಿಗೆ ಚೆನ್ನಾಗಿ ಅರಿವಿದೆ ಇವಾಗ ಅಂತ ನನಗನ್ಸುತ್ತೆ. ಅದೆಲ್ಲ ಗೊತ್ತಿದ್ದು ಕೂಡ ಇಷ್ಟು ಚಿಕ್ಕದನ್ನ ಅನಲೈಸ್ ಮಾಡೋಕ್ಕೆ ಆಗದೆ ಇದ್ದಾರಲ್ಲ ವಿನಯ್ ಅಂತ ನನಗೆ ಸ್ವಲ್ಪ ಬೇಜಾರಾಗುತ್ತೆ. ಯಾಕಂದರೆ ಇಷ್ಟು ದಿನ ಮಾತಾಡದಿದ್ದವರು ಹೀಗೆ ಬಂದು ಮಾತಾಡ್ತಾ ಇದ್ದಾರೆ ಅಂದರೆ ಅದು ಅರ್ಥ ಆಗಿದೆ ವಿನಯ್ಗೆ, ಆಚೆ ಹೋಗಿ ಇನ್ಫಾರ್ಮೇಷನ್ ಗೊತ್ತಾಗಿದೆ ಅಂತ. ಸೊ ಇವಾಗ ಇವ್ನು ಮಾತಾಡಿದ ತಕ್ಷಣ ನಾನು ಕುಗ್ಗೋಗ್ಬಿಟ್ರೆ ಇವನ್ನ ಆರಿಸ್ದಂಗೆ ಆಗ್ಬಿಡುತ್ತೆ ಅನ್ನೋ ಥರ ಯೋಚನೆ ಮಾಡ್ತಿದ್ದಾರೆ ಹೊರತು ಇವನ್ನ ಕೆಣಕ್ಬಿಟ್ಟು ಇವನ್ನ ಫೇಮಸ್ ಮಾಡಬಾರ್ದು ನಾನು ಅನ್ನೋದನ್ನ ವಿನಯ್ ಅವರು ಮರ್ತೋಗ್ತಾ ಇದ್ದಾರೆ ಅಂತ ನನಗನ್ಸುತ್ತೆ. ಅವ್ರ ಇಂಟೆನ್ಷನ್ ಯಾವಾಗ್ಲೂ ನನಗೆ ಕೆಟ್ಟದ ಹೆಸರು ಬರಬಾರ್ದು. ಯಾಕಂದರೆ ನಾನು ಇಂಡಸ್ಟ್ರಿಯಲ್ಲಿ ಇರಬೇಕಾಗಿರೋನು ಅನ್ನೋ ವ್ಯಕ್ತಿತ್ವ ಬಿಟ್ಟರೆ, ಅದು ಬಿಟ್ಟು ಬೇರೆಯವ್ರನ್ನ ಹಾಕಿ ತುಳಿದಾಕಬೇಕು ಅನ್ನೋ ವ್ಯಕ್ತಿತ್ವ ವಿನಯ್ ಅವರಿಗಿಲ್ಲ. ನಾವೆಲ್ಲರೂ ನಮಗಿಷ್ಟ ಬರೋರಿಗೆ, ನಮ್ಮನ್ನು ಇಷ್ಟಪಡೋರಿಗೆ ಇಂಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಮತ್ತು ನಾವು ಅಂದ್ಕೋತೀವಿ ನಮ್ಮ ಇಷ್ಟಪಡೋರಿಗೆ ನಾವು ಒಳ್ಳೆಯರಾಗಿದ್ದರೆ ಸಾಕು, ಬೇರೆಯವ್ರಿಗೆ ಒಳ್ಳೆಯರಾಗಿದ್ಕೊಂಡು ಪ್ರೂವ್ ಮಾಡೋ ಅವಶ್ಯಕತೆ ನಮಗಿಲ್ಲ ಅಂತಾರಲ್ಲ. ವಿನಯ್ ಆ ಕ್ಯಾಟಗರಿಗೆ ಸೇರ್ತಾರೆ ಅನಿಸುತ್ತೆ. ಯಾಕಂದರೆ ನಮ್ರತಾ ಆಗಿರ್ಬೋದು, ಸ್ನೇಹಿತ ಆಗಿರ್ಬೋದು, ಮೈಕಲ್ ಆಗಿರ್ಬೋದು, ಇವರೆಲ್ಲರಿಗೂ ಹೋಗ್ತಾ ಇರಬೇಕಾದ್ರೆ ತುಂಬಾ ಅವ್ರನ್ನ ಮನೇಲಿ ಹೆಂಗಾದ್ರೂ ಉಳಿಸ್ಕೋಬೇಕು. ಇಶಾನಿಯವರು ಆ ವಾರ ಮನೆಯಿಂದ ಆಚೆ ಹೋಗ್ತೀನಿ ಅಂತ ಹೇಳಿದಾಗ ಅವ್ರು ಹೋಗ್ತಾರೆ ಅಂತ ಮನೆಯವ್ರು ಎಲ್ಲರಿಗೂ ಗೊತ್ತಿದ್ದಾಗ ಇಶಾನಿನ ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿದ್ದು ತುಂಬಾ ಪ್ರಯತ್ನ ಪಟ್ಟರು ವಿನಯ್ ಅವರು. ಅದು ವಿನಯ್ ಅವರು ಫ್ರೆಂಡ್ಶಿಪ್ಪಿಗೆ ಕೊಡೋ ವ್ಯಾಲ್ಯೂ ಅಂತ ಹೇಳ್ಬೋದು. ಅವ್ರು ಇಷ್ಟಪಡೋರನ್ನ ತುಂಬ ಜೋಪಾನವಾಗಿ ನೋಡ್ಕೋತಾರೆ. ಇಷ್ಟಪಡದೆ ಇಲ್ದಿದ್ದವ್ರಿಗೆ ಅವ್ರು ಬ್ಯಾಡಾಗಿ ಪೋರ್ಟ್ರೇ ಮಾಡೋಕ್ಕೆ ಬಂದಾಗ ನೀರಿಳಿಸ್ತಾರೆ ಅಂತಾರಲ್ಲ, ಆ ಕ್ಯಾಟಗರಿಗೆ ಸೇರಿದವರು ವಿನಯ್. ಸೊ ಒಬ್ಬೊಬ್ಬರ ವ್ಯಕ್ತಿತ್ವ ಬೇರೆ ಬೇರೆ ಥರ ಇರುತ್ತೆ. ಸಪೋರ್ಟ್ ಮಾಡಿ, ಯಾಕಂದರೆ ಅವರು ಕೂಡ ತುಂಬ ಚೆನ್ನಾಗಿ ಗೇಮ್ ಆಡಿದ್ದಾರೆ, ಕಾಮಿಡಿ ಮಾಡಿಲ್ಲ, ಜಗಳ ಮಾಡ್ಕೊಂಡಿದ್ದಾರೆ. ಅದು ಕಾರಣನೇ ಸಂಗೀತ ಪಾಪನ ಪ್ರೂವ್ ಮಾಡಿದ್ದು, ವಿಲ್ಲನ್ ಅಂತಲೇ ಪ್ರೂವ್ ಮಾಡಿಬಿಟ್ರು ಈ ಸೀಸನ್ಗೆ. ನಾನು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಗೈಸ್, ಬಟ್ ಟಾಪ್ 5 ಇರೋಕ್ಕೆ ಎಲಿಜಿಬಲ್ ಕ್ಯಾಂಡಿಡೇಟ್ ಅಂತ ಹೇಳ್ತಾ ಇದ್ದೀನಿ. ಬಟ್ ಇದೇ ಥರ ಅವ್ರು ಪ್ರತಾಪ್ ಜೊತೆ ಜಗಳ ಮಾಡಿಕೊಂಡು ಎಲ್ಲರ ಎನಿಮಿಟಿನ ತಂದುಕೊಂಡ್ರೆ ಟಾಪ್ 5 ಇರೋದಂತೂ ಪಕ್ಕ ಡೌಟು ವಿನಯ್. ಕಾದು ನೋಡೋಣ ಎಲ್ಲೆಲ್ಲಿ ಹೋಗುತ್ತೆ ಅಂತ. ಇನ್ನು 3 ವೀಕ್ಸ್ ಇದೆ ಬಿಗ್ ಬಾಸು. ಯಾರು ವಿನ್ ಆಗ್ತಾರೆ, ಯಾರು ಟಾಪ್ 5 ಇರ್ಬೋದು ಅಂತ ನಾನು ಆಗಾಗ ಅನಲೈಸ್ ಮಾಡ್ತಾ ಇರ್ತೀನಿ ಎಪಿಸೋಡ್ ನೋಡ್ತಾ ದಿನಕ್ಕೆ. ನಿಮ್ಮ ಒಪಿನಿಯನ್ ಏನಿರುತ್ತೆ ಅಂತ ಕೂಡ ನನಗೆ
ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ವೀಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಆಮೇಲೆ ಶೇರ್ ಮಾಡಿ, ನೋಟಿಫಿಕೇಷನ್ ಐಕನ್ನ ಕ್ಲಿಕ್ ಮಾಡಿ. ನನ್ನ ವೀಡಿಯೋ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಬಾಯ್.